ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇದ್ದೀವಿ ಗೌಡಗೆರೆ ದೇವಸ್ಥಾನಕ್ಕೆ. ಸಂಜೆ ಸಮಯ ಆಗಿರೋದ್ರಿಂದ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ಈ ವಿಡಿಯೋಗೆ ನಾನು ಪೂರ್ತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎರಡನೇ ಭಾಗ ಏನಿದೆ ಆ ವಿಡಿಯೋಗೆ ನಾನು ವಿಡಿಯೋ ವಾಯ್ಸ್ ಓವರ್ ಕೊಡಲ್ಲ. ಆ ವಿಡಿಯೋನ ನೋಡಿ ಅಂತ ಹೇಳ್ತಾ, ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ, ಬನ್ನಿ ಹೋಗೋಣ ಗೌಡಗೆರೆ ಕಡೆಗೆ. ಗಾಡಿಯಲ್ಲಿ ಹೋಗ್ತಾ ತುಂಬ ವಿಪರೀತ ಶಬ್ದ ಬರ್ತಿದ್ದ ಕಾರಣ ವಾಯ್ಸನ್ನು ತೆಗೆದು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವಿಡಿಯೋಗೆ. ಬನ್ನಿ, ಗೌಡಗೆರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ನಾನೀಗ. ಹಾಗಾಗಿ ನೀವು ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಾಮೆಂಟು ಅಥವಾ ಶೇರು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ನೀವು ಗೌಡಗೆರೆಗೆ ಬಂದಿದ್ದೀರಾ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಹೆಚ್ಚಿನ ಸಪೋರ್ಟ್ ನಮಗೆ ಬೇಕು ಅಂತ ಹೇಳ್ತಾ, ಬನ್ನಿ ಹೋಗೋಣ ಹಾಗೆ. ನಮ್ಮೂರು ಚನ್ನಪಟ್ಟಣನೇ, ಹಾಗಾಗಿ ನಮ್ಮ ಊರಿಂದ ಗೌಡಗೆರೆ ಒಂದು 4 ಕಿಲೋಮೀಟರ್ ಅಂತರ ಅಷ್ಟೇ ಇರೋದು. ಹಾಗಾಗಿ ನಾವು ಬರ್ತಾ ಇರ್ತೀವಿ ಊರಿಗೆ. ಬಂದಾಗ ತುಂಬ ಜನ ಇರೋ ಕಾರಣ ನಾವು ಸಂಜೆ ಹೊತ್ತೇ ಹೋಗ್ತಾಯಿದ್ದೀವಿ. ಮಧ್ಯಾಹ್ನ ಬಂದಿದ್ದೆ, ತುಂಬ ಜನ ಇದ್ದ ಕಾರಣ ನಾನು ಸಂಜೆ ಟೈಮ್ ಹೋಗ್ತಾಯಿದ್ದೀವಿ. ನಾನು ನಮ್ಮ ಮನೆಯವರು ಕೂಡ ಇಬ್ಬರೂ ಹೋಗ್ತಾಯಿದ್ದೀವಿ ಗೌಡಗೆರೆಗೆ. ನೋಡ್ತಾ ಇರ್ಬೋದು ನೀವು ಇವಾಗ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀನಿ ಈಗ. ನೋಡ್ತಾ ಇರ್ಬೋದು, ತುಂಬ ಅಲ್ಲಿ ಸಂಜೆ ಕತ್ತಲಾಗಿರೋದ್ರಿಂದ ಕರೆಂಟ್ ವ್ಯವಸ್ಥೆ ಅಥವಾ ವಿದ್ಯುತ್ ದೀಪ ಅಲಂಕಾರಗಳಿಂದ ಚಾಮುಂಡೇಶ್ವರಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು ಎಡಬದಿಯಲ್ಲಿ ಭಕ್ತಾದಿಗಳು, ಚಾಮುಂಡೇಶ್ವರಿ ಭಕ್ತಾದಿಗಳು ಕಟ್ಟಿದಂಥ ಹರಕೆ ಕಾಯಿಗಳನ್ನು ನೋಡ್ಬೋದು. ಹಾಗೆ ಎಡಭಾಗದಲ್ಲಿ ದೇವಸ್ಥಾನ ಕೂಡ ನೋಡ್ತಾ ಇದ್ದೀರಿ. ಇಲ್ಲಿ ಏನೋ ವಿಶೇಷವಾದ ಪೂಜೆ ಇರೋದ್ರಿಂದ ಸಾಲಾಗಿ ಕುಳಿತು ಈ ಅಮ್ಮನವರ ಭಕ್ತಾದಿಗಳು ಏನೋ ಪೂಜೆಯಲ್ಲಿ ತೊಡಗಿದ್ದಾರೆ ಅನಿಸುತ್ತೆ. ನೋಡ್ತಾ ಇರ್ಬೋದು ಚಾಮುಂಡೇಶ್ವರಿ ವಿಗ್ರಹ, ಸ್ಟ್ಯಾಚ್ಯೂ ಮೂರ್ತಿಯನ್ನು. ಹಾಗೆ ಇಲ್ಲಿ ಸಾಲಾಗಿ ನೋಡ್ಬೋದು ನೀವು, ಇಲ್ಲಿ ನೀರಿನ ಚಿಲುಮೆ ಮಾಡಿದ್ದಾರೆ. ಇಲ್ಲಿ ಸಂಜೆ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ವಾಯ್ಸ್ ತೆಗ್ದಾಕಿರೋದ್ರಿಂದ ಅದು ನೀರಿನ ಶಬ್ದ ಕೇಳಿಸೋದಿಲ್ಲ ಅನಿಸುತ್ತೆ, ಬರೀ ನೋಡೋದಷ್ಟೇ ಅನಿಸುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನೀರು ಚಿಮ್ಮುವ ಚಿಲುಮೆಗಳು ದೇವಸ್ಥಾನದ ಚಾಮುಂಡೇಶ್ವರಿಯ ವಿಗ್ರಹದ ಮೆಟ್ಟಿಲುಗಳ ಮಧ್ಯದಲ್ಲಿ ನೋಡ್ತಾ ಇರ್ಬೋದು ನೀರು ಚಿಲುಮೆ ಆಗಿ ಚಿಮ್ಮುತ್ತಿರುವ ದೃಶ್ಯಗಳನ್ನು. ಜನಸಂಖ್ಯೆಯ ಕಾರಣದಿಂದ ಬೆಳಗಿನ ಸಮಯದಲ್ಲಿ ವಿಡಿಯೋ ಮಾಡೋದಕ್ಕಾಗಲ್ಲ ಅನಿಸಿ ಸಂಜೆ ಬರ್ತಾಯಿದ್ವಿ ನಾವು ಇವಾಗ ವಿಡಿಯೋ ಮಾಡೋದಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಮೆಟ್ಲತ್ಕೊಂಡು ಹೋದರೆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹ ಇಷ್ಟು ಲೈಟ್ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಕೆಳಭಾಗದಲ್ಲಿ ತಾಯಿಯ ಚಿಕ್ಕ ವಿಗ್ರಹವನ್ನು ನೋಡಿ ದರ್ಶನ ಮಾಡ್ಕೊಳ್ಳಿ ಮತ್ತೊಮ್ಮೆ ತಾಯಿ ವಿಗ್ರಹನ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ಬೋದು ಉಪ್ಪಿನ ರಾಶಿ ಹೇಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ಇದು ಉಪ್ಪಿನ ರಾಶಿ. ಹಾಗೆ ಆ ಬಲಭಾಗದಲ್ಲಿ ಹರಕೆ ತೆಂಗಿನಕಾಯಿಗಳನ್ನು ಇಲ್ಲಿ ಬರುವಂಥ ಭಕ್ತಾದಿಗಳು ಕಟ್ಟಿರುವುದು. ಹಾಗೆ ಇಲ್ಲಿ ಮೂರ್ತಿಗೆ, ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ದೂರದಿಂದ ಚಾಮುಂಡೇಶ್ವರಿ ತಾಯಿಯ ಮೂರ್ತಿ ಹೀಗೆ ಕಾಣ್ತಿತ್ತು ನಮಗೆ. ಸುತ್ತ ನೋಡ್ತಾ ಇರ್ಬೋದು ನೀವೀಗ. ಬಸವಣ್ಣ ಇರಲಿಲ್ಲ, ಬಸವಪ್ಪನವರು ಇರುವ ಮನೆ ಇದು. ಅದು ಬೀಗ ಹಾಕಿರೋದ್ರಿಂದ, ಬಾಗಿಲು ಹಾಕಿದ್ರಿಂದ ಇಲ್ಲ ಅಂದ್ಕೊಂಡ್ವಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ರಥದಲ್ಲಿ ವಿಗ್ರಹನ ಇಟ್ಟು ಅಲ್ಲಿ ಭಕ್ತಾದಿಗಳು ಪೂಜೆನ ನೆರವೇರಿಸ್ತಾಯಿದ್ರು. ಹಾಗೆ ದೇವಸ್ಥಾನದ ಒಳಗಡೆ ಹೋದಾಗ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಹೊರಗಡೆ ಏನಿದೆ ಅದನ್ನು ಮಾತ್ರ ವಿಡಿಯೋ ಮಾಡಿದೆ. ನೋಡಿ, ಕೊನೆಯದಾಗಿ ಚಾಮುಂಡೇಶ್ವರಿ ವಿಗ್ರಹ ಹೀಗೆ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಬರುವ ಜುಲೈ ತಿಂಗಳಲ್ಲಿ
ದಿನಾಂಕ 24 ಗುರುವಾರ ಜುಲೈ 2025 ಗೌಡ್ಗೆರೆ ಚಾಮುಂಡೇಶ್ವರಿಯ ರಥೋತ್ಸವ ಇರುತ್ತೆ. ಯಾರ್ಯಾರು ಭಕ್ತಾದಿಗಳು ಹೋಗಿರೋರು ದಯವಿಟ್ಟು ತಾಯಿ ದರ್ಶನ ಮಾಡಿಕೊಂಡು ಜಾತ್ರೆಗೆ ಪಾಲ್ಗೊಳ್ಳಿ ಅಂತ ಹೇಳ್ತಾ, ನಾನು ನಮ್ಮ ಮನೆಯವರು ಇಬ್ಬರು ಹೋಗಿರೋದ್ರಿಂದ ವಾಯ್ಸು ತುಂಬ ಚೆನ್ನಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ಈ ವಿಡಿಯೋನ ವಾಯ್ಸ್ ಓವರ್ ಮೂಲಕ ಅಪ್ಲೋಡ್ ಮಾಡ್ತಿದ್ದೀನಿ. ಭಾಗ 2ನಲ್ಲಿ ಗೌಡ್ಗೆರೆ ಮ್ಯೂಸಿಯಮ್ನ ಹಾಕ್ತೀನಿ, ದಯವಿಟ್ಟು ನೋಡಿ.